ಸರ್ ರಾತ್ರಿ ಊಟ ಮಾಡೋಕ್ಕೆ ಮುಂಚೆ ಅವ್ನು ಬರೋಕ್ಕೆ ಮುಂಚೆ ಫೋನ್ ಮಾಡಿದ, ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಅಂದ. ಸರಿ ಆಯಿತು ಬಪ್ಪ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ. ಆಮೇಲೆ ಮಾಡೋ ಸುಡೋಣಪ್ಪ ಈ ಬರ್ತೀಯ ಜೊತೆ ಈಗಲೇ, ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದ. ಹಂಗಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದು ಕೂತ್ಕೊಂಡು ಊಟ ಮಾಡ್ದ. ಆ ಅಮಿತ್ ಅಂತ ಒಬ್ಬ ಜೊತೇಲಿ ಹುಡುಗ ಇದ್ದ, ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ, ಬಾರ್ಬರ್ ಶಾಪ್ ಹುಡುಗ, ಇಬ್ಬರು ಆ ಹುಡುಗನೂ ನಮ್ಮ ಮನೇಲೆ ಊಟ ಮಾಡ್ಕೊಂಡು ಸರಿ ನೆಗಾಡ್ಕೊಂಡಮ್ಮ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ. ನನ್ನ ಫೋನ್ ಇಲ್ಲ ಮಾತಾಡೋದ್ಮೇಲೆ ಯಾರು ಕಾಲ್ ಮಾಡೋದನ್ನ ಕರ್ಸ್ಬಿಡೋ ಮಾತುಕತೆ ಮಾಡ್ತಾ ಕೇಳಮ್ಮ ಅವ್ರನ್ನ. ಲಾಸ್ಟ್ ಮಾಡಾದ್ಮೇಲೆ ಯಾರು ಮಾಡಿ ಅವ್ರಿಗೆ ಮಾತುಕತೆ ಮಾಡೋರೆ ಅವ್ರನ್ನ ಕರ್ಸ ಕೇಳಮ್ಮ ಅವ್ರನ್ನ, ಕರ್ಸ್ಬಿಟ್ಟು ಮಾತುಕತೆ ಮಾಡಕ್ಕೆ ಕೇಳಮ್ಮ ಅವ್ರನ್ನ. ಇಲ್ಲ ಮಾತುಕತೆ ಆದ್ಮೇಲೆ ಬೇರೆ ಯಾರು ಫೋನ್ ಮಾಡೋರು ಮಾತಾಡೋರೆ ಅವ್ರನ್ನ ಕರ್ಸ್ಬಿಟ್ಟು ತೀರ್ಮಾನ ಮಾಡಕ್ಕೇಳಿ. ಹತ್ತು 29ರಲ್ಲಿ ನಾನು ಮಾಡಿರೋದು ಊಟ ಮಾಡೋಕ್ಕೆ ಬಂದು. ಅದಾಗಿ 11:10 ಮನೆಗೆ ಬಂದವನೆ. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ನನ್ನ ಜೊತೆಲಿ ಏನು ಬಂದ, ಊಟ ಮಾಡ್ಕೊಂಡ, ನೆಗಾಡ್ಕೊಂಡು ಮಾತಾಡ್ಕೊಂಡು ಹೋದ ಅಷ್ಟೇ. ಒಂದು 3:22 ಒಂದು ಹುಡುಗಿ ಫೋನ್ ಮಾಡಿದ್ದೆ. ನಾನು ಫೋನ್ ಪಿಕ್ ಮಾಡಿಲ್ಲ. ನಾನು ನೈಟಲ್ಲಿ ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋನು ಬಂದು ಕಿರ್ಚ್ಕೋತಾ ಇದ್ದ ಮನೆ ಹೊತ್ತಲ್ಲಿ. ಎದ್ದು ಈಚೆ ಹೋದಾಗ ಅಣ್ಣ ಹೊಡೆದಾಕ್ಬಿಟ್ರು ಅಣ್ಣನ ಅಂತ ಹೇಳಿದ್ರು ಇಷ್ಟೇ. ಅದಾದ್ಮೇಲೆ ನಾವಿಲ್ಲಿ ಬಂದಿರೋದು. ಅವನು ಲವ್ ಮಾಡ್ತಿದ್ದ ಹುಡುಗಿ, ಅವಳು ಉದ್ಬೂರು ಹುಡುಗಿ, ಅವಳೇ ನನಗೆ ಕಾಲ್ ಮಾಡಿದ್ದಿದ್ದು. ಗೊತ್ತಿಲ್ಲ ಅದೇನು ಅಂತ. ನನ್ನ ಯಾರ ಬಗ್ಗೆ ನಾನು ಏನು ಹೇಳೋಣ ಸರ್. ನಾವು ಮನೆ ಒಳಗೆ ಇರೋವಂಥವ್ರು, ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳೋಣ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಚೆನ್ನಾಗಿರೋರೆ. ಈಗ ಎಲ್ಲರೂ ನನ್ನ ಅಮ್ಮ ಅಂತೀರಾ, ಎಲ್ಲರೂ ಮಾತಾಡ್ತೀರಾ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಪರಿಶೀಲನೆ ಮಾಡೋಕ್ಕಾಗುತ್ತಾ? ಅವನು ಪ್ರವೀಣ್ ಅನ್ನೋನು ಅಂತಂದರೆ ಇತ್ತೀಚೆಗೆ 1.25 ವರ್ಷದ ಹಿಂದ್ಗಡೆ ನಮ್ಮ ಮನೆ ಹತ್ರ ಒಬ್ಬಳು ಇದ್ಲು, ಲಕ್ಷ್ಮಿ ಅಂತ. ಅವಳು ತುಂಬ ಹಲ್ಕ ಹೆಂಗಸು. ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹೆಂಗಸು. ಆಕೆನ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇ ಸಹಾಯ ಮಾಡಿದ್ರು. ಅವನಿಗೆ ತಾಯಿನ ದೂರ ಮಾಡಿಬಿಟ್ರು, ಅವನಿಗೆ ಹತ್ರ ಆದರು. ಲಾಸ್ಟಲ್ಲಿ ಅವಳಿಂದಾನೇ ಅವಳಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಬಂದಿತ್ತು. ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರು ಬಿಟ್ಟು ಓಡೋಗಿದ್ದ. ಅದನ್ನ ಮಾತ್ರ ಗೊತ್ತು. ಅವನು ಜಗಳ ಆಡಿರೋ ವಿಚಾರ ಅವನು ಹೋದ ನಂತರ ಇಲ್ಲಿ ತನಕ ಅವನ ನಾವು ನೋಡೂ ಇಲ್ಲ, ಅವನ ಮಾತಾಡ. ಅದೇ ಸರ್ ಹೇಳ್ತಾ ಇಲ್ವಾ, ಅವಳಿಗೆ ಸರ್ ಹಣಕಾಸು ಎಂಥದ್ದು ಇಲ್ಲ. ಅವನೇ ಒಂದು ತಿರ್ಬೋಕಿ ನನ್ನ ಮಗ ದುಡ್ದದಲ್ಲಿ ಅವ್ನು ಕಿತ್ಕೊಳ್ಳೋನು. ಅರ್ಥ ಆಯ್ತಾ? ಅವಳ ಹತ್ರ ಮಾಡಿಕೊಂಡು ಅವಳು ಇವನಿಲ್ದಾಗ ಅವಳ ಜೊತೆ ಫೋನಲ್ಲಿ ಮಾತುಕತೆ ಆಡೋದು. ಇವ್ನು ಕಿವಿಯಾರ ಕೇಳಿದ್ಮೇಲೆ ಅವನಿಗೆ ಹೊಡೆದಿದ್ದಾನೆ. ಅದೇ ದ್ವೇಷ ಇಟ್ಕೊಂಡು ಏನೋ ಮಾಡಿದ್ದಾರೆ. ಯಾರು ಏನು ಅಂತ ಇನ್ನೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಯಾರು ಅಂತ ಗೊತ್ತಿಲ್ಲ ಸರ್. ಶಾಂತಕುಮಾರಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.